ದಿನದ ಪಾದಯಾತ್ರೆ ಈಗ ನಿಡ್ಗಟ್ಟದತ್ತ ಸಾಗ್ತಾ ಇರ್ತಕ್ಕಂಥದ್ದು. ನಿರೀಕ್ಷೆಗೂ ಮೀರಿದಂತೆ ಜನಸಾಗರ ಹರಿದು ಬರ್ತಾ ಇದೆ ಇವತ್ತು. ನಮ್ಮ ಜೊತೆಗೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ ನಮ್ಮ ಜೊತೆ ಮಾತಾಡೋದಕ್ಕೆ. ಮಾತಾಡ್ತೇನೆ ಸರ್. ಇವತ್ತು ನಿರೀಕ್ಷೆ ಮೀರಿದ ಜನಸಾಗರ ಹರಿದು ಬರ್ತಾ ಇದೆ ಇವತ್ತು. ತಮ್ಮ ನಿರೀಕ್ಷೆ ಮಾಡಿದ್ರೆ ಇಷ್ಟ ಮಟ್ಟಿಗೆ ಜನಸಂಖ್ಯೆ ಬರುತ್ತೆ ಅಂತೇಳಿ ಇವತ್ತು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಎರಡು ಪಕ್ಷದ ಕಾರ್ಯಕರ್ತರುಗಳಷ್ಟೇ ಅಲ್ಲ, ಸಾರ್ವಜನಿಕರು ಕೂಡ ತಿರುಗಿ ಬಿದ್ದಿದ್ದಾರೆ. ಹಲವಾರು ರೈತ ಸಂಘಟನೆಗಳು, ಹಲವಾರು ಸಂಘಟನೆಗಳು ಕೂಡ ಇನ್ನು ಮುಂದೆ ಹೋಗ್ತಾ ಮಂಡ್ಯ ಭಾಗದಲ್ಲಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. ಏನು ಮೂಡ ಹಾಗೂ ಈ ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಅಕ್ರಮ ಹಗರಣ ಇವತ್ತು ಬಯಲಿಗೆ ಬಂದಿದೆ. ಈ ಒಂದು ಪಾದಯಾತ್ರೆಯ ಮೂಲಕ ಇದನ್ನು ತಕ್ಕಂಥದ್ದೇ ಇವತ್ತು ಎರಡೂ ಪಕ್ಷದ ನಾಯಕರು ಹಾಗೂ ಕಾರ್ಯಕರ್ತರ ಒಂದು ಮೂಲ ಗುರಿ. ಅದಕ್ಕೋಸ್ಕರ ಇವತ್ತು ಇಶ್ಯೂನ ಡೈವರ್ಟ್ ಮಾಡಲಿಕ್ಕೆ ಇವೆಲ್ಲ ತಂತ್ರಗಾರಿಕೆ ಉಪಯೋಗಿಸ್ತಾ ಇದ್ದಾರೆ. ಆದರೆ ಒಂದು ನಾನು ಹೇಳ್ತೇನೆ, ಇವತ್ತು ರಾಜ್ಯದ ಜನತೆಗೆ ಇವತ್ತೇನು ಧೋಕಾ ಹಾಕಿ ರಾಜ್ಯದ ಬೊಕ್ಕಸಕ್ಕೆ ಕೈ ಹಾಕಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಹಣವನ್ನು ಈ ರೀತಿ ಲೂಟಿ ಮಾಡಿರ್ತಕ್ಕಂಥದ್ದು ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ ಇದು ಮೊದಲನೇ ಬಾರಿ. ಹಾಗಾಗಿ ಕಾಂಗ್ರೆಸ್ನವ್ರಿಗೆ ಭಾಳ ಚೆನ್ನಾಗಿ ಗೊತ್ತಿದೆ, ಯಾವ ಕಾರಣಕ್ಕೂ ಕೂಡ ಇವರು ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದರಲ್ಲಿ ಇವರು ಕೂಡ ಕುಮಾರಸ್ವಾಮಿ ದೇವೇಗೌಡರ ಕುಟುಂಬವನ್ನು ಕೇವಲ ಡಿ ಕೆ ಶಿವಕುಮಾರ್ ಟಾರ್ಗೆಟ್ ಮಾಡ್ತಿದ್ರು. ಈಗ ನಿಮ್ಮ ಪಕ್ಷದಲ್ಲೇ ಇದ್ದಂಥ ಜಮೀರ್ ಅಹಮದ್ ಕೂಡ ಈಗ ಶುರು ಮಾಡ್ಕೊಂಡಿರ್ತಕ್ಕಂಥದ್ದು. ನಿನ್ನೆ ಕೂಡ ವೈಯಕ್ತಿಕವಾಗಿ ತಮ್ಮ ಕುಟುಂಬದ ಆಸ್ತಿ ಬಗ್ಗೆ ಮಾತಾಡಿರ್ತಕ್ಕಂಥದ್ದು. ಪಕ್ಷದಲ್ಲಿ ಸಾಕಷ್ಟು ಜನ ನಮ್ಮ ಸರ್ವೋಚ್ಚ ನಾಯಕರಾದಂಥ ದೇವೇಗೌಡರ ಸಾಹೇಬರ ನೆರಳಿನಲ್ಲಿ, ನಮ್ಮ ನಾಯಕರಾದಂಥ ಕುಮಾರಣ್ಣವರ ನೆರಳಿನಲ್ಲಿ ಬೆಳೆದು ಭಾಳ ಜನ ಇವತ್ತು ಬೇರೆ ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ. ಹೋಗಿ ಬೇರೆ ಪಕ್ಷದ ನಾಯಕರುಗಳನ್ನ ಇವತ್ತು ಓಲೈಸ್ಕೋಬೇಕಲ್ಲ ಅವರು. ಅದಕ್ಕೋಸ್ಕರ ಪಾಪ ಮಾತನಾಡ್ತಾ ಇದ್ದಾರೆ. ಇದೆಲ್ಲ ಜನ ನೋಡ್ತಾರೆ, ಈ ರೀತಿ ಅವರ ಸಂಸ್ಕೃತಿ ಏನು, ಅವ್ರು ಯಾವ ಶೈಲಿಯಲ್ಲಿ ಮಾತನಾಡ್ತಾರೆ ಏನು ಅಂತಕ್ಕಂಥದ್ದು ಪ್ರತಿಯೊಂದು ಕೂಡ ರಾಜ್ಯದ ಜನತೆ ಗಮನಿಸ್ತಾ ಇದ್ದಾರೆ. ಹಾಗಾಗಿ ಇದಕ್ಕೇನು ಜಾಸ್ತಿ ತಲೆ ಇಲ್ಲ ಮಾಡ್ರಣ ಹೊಟ್ಬಿಡ್ತೀರಾ? ಸರಿ ಇದಕ್ಕೇನು ನಾವೇನು ಜಾಸ್ತಿ ತಲೆ ಕೆಡಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ನಮ್ಮ ಮೂಲ ಉದ್ದೇಶ ಒಂದೇ, ಇವತ್ತು ರಾಜ್ಯದ ಬೊಕ್ಕಸಕ್ಕೆ ಏನು ಇವತ್ತು ಕೈ ಹಾಕಿದ್ದಾರೆ, ಇವತ್ತು ಇದಕ್ಕೆ ತಕ್ಕವಾದಂಥ ಒಂದು ಉತ್ತರ ಈ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ತಲೆದಂಡ ಆಗುವ ಮೂಲಕ ಇವತ್ತು ಅವರೇ ಉತ್ತರ ಕೊಡಬೇಕು, ರಾಜೀನಾಮೆನ ಕೊಡಬೇಕು ಅಂತಕ್ಕಂಥದ್ದೇ ಇವತ್ತು ಇದೊಂದು ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ತಕ್ಕಂಥದ್ದೇ ಮೂಲ ಗುರಿ. ಸರ್, ಹಾಗೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಕೂಡ ಈಗಾಗಲೇ ಕಾವು ಜೋರಾಗಿದೆ. ಅದರಲ್ಲಿ ಈಗ ಚನ್ನಪಟ್ಟಣ ಕಾವು ಈ ವಿಚಾರವಾಗಿ ಈಗ ಕಾಂಗ್ರೆಸ್ನವರು ಈಗಾಗಲೇ ಬಹಿರಂಗವಾಗಿ ನೆನೆ ಅನುದಾನ ಬಿಡುಗಡೆ ಮಾಡೋಂಥದ್ದು, ಮನೆಗಳನ್ನ ಘೋಷಣೆ ಮಾಡೋಂಥದ್ದು ಮಾಡ್ತಾ ಇದ್ದಾರೆ. ತಾವು ಯಾವಾಗ ಒಗ್ಗಟ್ಟಾಗಿ ಯಾವ ಅಭ್ಯರ್ಥಿಗಳ ಆಯ್ಕೆ ಆಗುತ್ತೆ? ಯಾಕಂದ್ರೆ ಎಲ್ಲೊಂದು ಕಡೆ ಅಭ್ಯರ್ಥಿಗಳ ಆಯ್ಕೆ ವಿಚಾರವಾಗಿ ಪರ ವಿರೋಧಗಳು ಶುರುವಾಗಿರ್ತಕ್ಕಂಥದ್ದು, ಈ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಆಗ್ತಲೇ ಅಂತಕ್ಕಂಥ ಒಂದು ದೊಡ್ಡ ಮಟ್ಟದ ಕೂಗು ಕೂಡ ಇದ್ದಿರ್ತಕ್ಕಂಥದ್ದು. ನಾವು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ NDA ಅಲಯನ್ಸ್ ಪಾರ್ಟ್ನರ್ಸ್ ಆಗಿ ಒಂದು ಒಪ್ಪಂದವನ್ನು ಮಾಡ್ಕೊಂಡಿದ್ದೀವಿ. ಯಾವುದೇ ತೀರ್ಮಾನಗಳು ನಿರ್ಣಯಗಳು ಆಗಬೇಕಾದಾಗ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರು ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕರು, ಎರಡು ಪಕ್ಷದ ನಾಯಕರುಗಳು ಕೂತು ಕಾರ್ಯಕರ್ತರುಗಳ ಒಂದು ಭಾವನೆಯನ್ನು ಕೂಡ ಕ್ರೋಢೀಕರಿಸಿ ಯಾರು ಇವತ್ತು ಅಭ್ಯರ್ಥಿ ಆಗಬೇಕು NDA ಮೈತ್ರಿಕೂಟದಿಂದ ಅಂತಕ್ಕಂಥ ಒಂದು ನಿರ್ಣಯವನ್ನು ಅತಿ ಶೀಘ್ರದಲ್ಲೇ ಎರಡೂ ಪಕ್ಷದ ನಾಯಕರುಗಳು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಪ್ರಬಲ ಆಕಾಂಕ್ಷಿಗಳು ಕೂಡ ಅಂತ ಹೇಳಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ನಾನು 4 ವರ್ಷಗಳ ಕಾಲ ಪಕ್ಷದ ಸಂಘಟನೆಯಲ್ಲಿ 31 ಜಿಲ್ಲೆಗಳಲ್ಲೂ ಇವತ್ತು ನಾನು ಪ್ರವಾಸವನ್ನು ಪಾದಯಾತ್ರೆ ಕಳೆದ ನಂತರ ಪ್ರಾರಂಭವನ್ನು ಮಾಡ್ತಾ ಇದ್ದೇನೆ. ಕಟ್ಟ ಕಡೆಯ ವ್ಯಕ್ತಿ ಇವತ್ತು ನಮ್ಮ ಕಾರ್ಯಕರ್ತರುಗಳು ಸಾಕಷ್ಟು ವರ್ಷಗಳಿಂದ ಇವತ್ತೇನು ಹೋರಾಟವನ್ನು ಮಾಡಿದ್ದಾರೆ ಪಕ್ಷದ ಪರವಾಗಿ, ಪಕ್ಷದ ದುಡಿಮೆಗೋಸ್ಕರ ಅತ್ಯಂತ ತ್ಯಾಗ ಮಾಡಿ ಇವತ್ತು ಈ ಪಕ್ಷವನ್ನು ಉಳಿಸಿದ್ದಾರೆ. ಅಂಥ ಕಾರ್ಯಕರ್ತರು ಕೂಡ ಮುಂದಿನ ದಿನಗಳಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಾಗ ಅವ್ರನ್ನ ಗುರುತಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸ ಒಬ್ಬ ಯುವ ಕಾರ್ಯಕರ್ತನಾಗಿ ನಿಖಿಲ್ ಕುಮಾರಸ್ವಾಮಿ ಮಾಡ್ತಾರೆ. 3ನೇ ದಿನದ ಪಾದಯಾತ್ರೆ ಈಗ ನಿಡ್ಗಟ್ಟದತ್ತ ಸಾಗ್ತಾ ಇರ್ತಕ್ಕಂಥದ್ದು. ನಿರೀಕ್ಷೆಗೂ ಮೀರಿದಂತೆ ಜನಸಾಗರ ಹರಿದು ಬರ್ತಾ ಇದೆ ಇವತ್ತು. ನಮ್ಮ ಜೊತೆಗೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ ನಮ್ಮ ಜೊತೆ ಮಾತಾಡೋದಕ್ಕೆ. ಮಾತಾಡ್ತೇನೆ ಸರ್. ಇವತ್ತು ನಿರೀಕ್ಷೆ ಮೀರಿದ ಜನಸಾಗರ ಹರಿದು ಬರ್ತಾ ಇದೆ ಇವತ್ತು. ತಮ್ಮ ನಿರೀಕ್ಷೆ ಮಾಡಿದ್ರೆ ಇಷ್ಟ ಮಟ್ಟಿಗೆ ಜನಸಂಖ್ಯೆ ಬರುತ್ತೆ ಅಂತೇಳಿ ಇವತ್ತು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಎರಡು ಪಕ್ಷದ ಕಾರ್ಯಕರ್ತರುಗಳಷ್ಟೇ ಅಲ್ಲ, ಸಾರ್ವಜನಿಕರು ಕೂಡ ತಿರುಗಿ ಬಿದ್ದಿದ್ದಾರೆ. ಹಲವಾರು ರೈತ ಸಂಘಟನೆಗಳು, ಹಲವಾರು ಸಂಘಟನೆಗಳು ಕೂಡ ಇನ್ನು ಮುಂದೆ ಹೋಗ್ತಾ ಮಂಡ್ಯ ಭಾಗದಲ್ಲಿ
ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. ಏನು ಮೂಡ ಹಾಗೂ ಈ ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಅಕ್ರಮ ಹಗರಣ ಇವತ್ತು ಬಯಲಿಗೆ ಬಂದಿದೆ. ಈ ಒಂದು ಪಾದಯಾತ್ರೆಯ ಮೂಲಕ ಇದನ್ನು ಇವತ್ತು ಎರಡೂ ಪಕ್ಷದ ನಾಯಕರು ಹಾಗೂ ಕಾರ್ಯಕರ್ತರ ಒಂದು ಮೂಲ ಗುರಿ. ಅದಕ್ಕೋಸ್ಕರ ಇವತ್ತು ಇಶ್ಯೂನ ಡೈವರ್ಟ್ ಮಾಡಲಿಕ್ಕೆ ಇವೆಲ್ಲ ತಂತ್ರಗಾರಿಕೆ ಉಪಯೋಗಿಸ್ತಾ ಇದ್ದಾರೆ. ಆದರೆ ಒಂದು ನಾನು ಹೇಳ್ತೇನೆ, ಇವತ್ತು ರಾಜ್ಯದ ಜನತೆಗೆ ಇವತ್ತೇನು ಧೋಕಾ ಹಾಕಿ ರಾಜ್ಯದ ಬೊಕ್ಕಸಕ್ಕೆ ಕೈ ಹಾಕಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಹಣವನ್ನು ಈ ರೀತಿ ಲೂಟಿ ಮಾಡಿರ್ತಕ್ಕಂಥದ್ದು ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ ಇದು ಮೊದಲನೇ ಬಾರಿ. ಹಾಗಾಗಿ ಕಾಂಗ್ರೆಸ್ನವ್ರಿಗೆ ಭಾಳ ಚೆನ್ನಾಗಿ ಗೊತ್ತಿದೆ, ಯಾವ ಕಾರಣಕ್ಕೂ ಕೂಡ ಇವರು ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದರಲ್ಲಿ ಇವರು ಕೂಡ ಕುಮಾರಸ್ವಾಮಿ ದೇವೇಗೌಡರ ಕುಟುಂಬವನ್ನು ಕೇವಲ ಡಿ ಕೆ ಶಿವಕುಮಾರ್ ಟಾರ್ಗೆಟ್ ಮಾಡ್ತಿದ್ರು. ಈಗ ನಿಮ್ಮ ಪಕ್ಷದಲ್ಲೇ ಇದ್ದಂಥ ಜಮೀರ್ ಅಹಮದ್ ಕೂಡ ಈಗ ಶುರು ಮಾಡ್ಕೊಂಡಿರ್ತಕ್ಕಂಥದ್ದು. ನಿನ್ನೆ ಕೂಡ ವೈಯಕ್ತಿಕವಾಗಿ ತಮ್ಮ ಕುಟುಂಬದ ಆಸ್ತಿ ಬಗ್ಗೆ ಮಾತಾಡಿರ್ತಕ್ಕಂಥದ್ದು. ಪಕ್ಷದಲ್ಲಿ ಸಾಕಷ್ಟು ಜನ ನಮ್ಮ ಸರ್ವೋಚ್ಚ ನಾಯಕರಾದಂಥ ದೇವೇಗೌಡರ ಸಾಹೇಬರ ನೆರಳಿನಲ್ಲಿ, ನಮ್ಮ ನಾಯಕರಾದಂಥ ಕುಮಾರಣ್ಣವರ ನೆರಳಿನಲ್ಲಿ ಬೆಳೆದು ಭಾಳ ಜನ ಇವತ್ತು ಬೇರೆ ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ. ಹೋಗಿ ಬೇರೆ ಪಕ್ಷದ ನಾಯಕರುಗಳನ್ನ ಇವತ್ತು ಓಲೈಸ್ಕೋಬೇಕಲ್ಲ ಅವರು, ಅದಕ್ಕೋಸ್ಕರ ಪಾಪ ಮಾತನಾಡ್ತಾ ಇದ್ದಾರೆ. ಇದೆಲ್ಲ ಜನ ನೋಡ್ತಾರೆ, ಈ ರೀತಿ ಅವರ ಸಂಸ್ಕೃತಿ ಏನು, ಅವ್ರು ಯಾವ ಶೈಲಿಯಲ್ಲಿ ಮಾತನಾಡ್ತಾರೆ ಏನು ಅಂತಕ್ಕಂಥದ್ದು ಪ್ರತಿಯೊಂದು ಕೂಡ ರಾಜ್ಯದ ಜನತೆ ಗಮನಿಸ್ತಾ ಇದ್ದಾರೆ. ಹಾಗಾಗಿ ಇದಕ್ಕೇನು ಜಾಸ್ತಿ ತಲೆ ಇಲ್ಲ ಮಾಡ್ರಣ ಹೊಟ್ಬಿಡ್ತೀರಾ, ಸರಿ ಇದಕ್ಕೇನು ನಾವೇನು ಜಾಸ್ತಿ ತಲೆ ಕೆಡಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ನಮ್ಮ ಮೂಲ ಉದ್ದೇಶ ಒಂದೇ, ಇವತ್ತು ರಾಜ್ಯದ ಬೊಕ್ಕಸಕ್ಕೆ ಏನು ಇವತ್ತು ಕೈ ಹಾಕಿದ್ದಾರೆ, ಇವತ್ತು ಇದಕ್ಕೆ ತಕ್ಕವಾದಂಥ ಒಂದು ಉತ್ತರ ಈ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ತಲೆದಂಡ ಆಗುವ ಮೂಲಕ ಇವತ್ತು ಅವರೇ ಉತ್ತರ ಕೊಡಬೇಕು, ರಾಜೀನಾಮೆನ ಕೊಡಬೇಕು ಅಂತಕ್ಕಂಥದ್ದೇ ಇವತ್ತು ಇದನ್ನು ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ತಕ್ಕಂಥದ್ದೇ ಮೂಲ ಗುರಿ. ಸರ್, ಹಾಗೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಕೂಡ ಈಗಾಗಲೇ ಕಾವು ಜೋರಾಗಿದೆ. ಅದರಲ್ಲಿ ಈಗ ಚನ್ನಪಟ್ಟಣ ಕಾವು ಈ ವಿಚಾರವಾಗಿ ಈಗ ಕಾಂಗ್ರೆಸ್ನವರು ಈಗಾಗಲೇ ಬಹಿರಂಗವಾಗಿ ಅನುದಾನ ಬಿಡುಗಡೆ ಮಾಡೋಂಥದ್ದು, ಮನೆಗಳನ್ನ ಘೋಷಣೆ ಮಾಡೋಂಥದ್ದು ಮಾಡ್ತಾ ಇದ್ದಾರೆ. ತಾವು ಯಾವಾಗ ಒಗ್ಗಟ್ಟಾಗಿ ಯಾವ ಅಭ್ಯರ್ಥಿಗಳ ಆಯ್ಕೆ ಆಗುತ್ತೆ, ಯಾಕಂದ್ರೆ ಎಲ್ಲೊಂದು ಕಡೆ ಅಭ್ಯರ್ಥಿಗಳ ಆಯ್ಕೆ ವಿಚಾರವಾಗಿ ಪರ ವಿರೋಧಗಳು ಶುರುವಾಗಿರ್ತಕ್ಕಂಥದ್ದು, ಈ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಆಗ್ತಲೇ ಅಂತಕ್ಕಂಥ ಒಂದು ದೊಡ್ಡ ಮಟ್ಟದ ಕೂಗು ಕೂಡ ಇದ್ದಿರ್ತಕ್ಕಂಥದ್ದು. ನಾವು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ NDA ಅಲಯನ್ಸ್ ಪಾರ್ಟ್ನರ್ಸ್ ಆಗಿ ಒಂದು ಒಪ್ಪಂದವನ್ನು ಮಾಡ್ಕೊಂಡಿದ್ದೀವಿ. ಯಾವುದೇ ತೀರ್ಮಾನಗಳು ನಿರ್ಣಯಗಳು ಆಗಬೇಕಾದಾಗ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರು ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕರು ಎರಡು ಪಕ್ಷದ ನಾಯಕರುಗಳು ಕೂತು ಕಾರ್ಯಕರ್ತರುಗಳ ಒಂದು ಭಾವನೆಯನ್ನು ಕೂಡ ಕ್ರೋಢೀಕರಿಸಿ ಯಾರು ಇವತ್ತು ಅಭ್ಯರ್ಥಿ ಆಗಬೇಕು NDA ಮೈತ್ರಿಕೂಟದಿಂದ ಅಂತಕ್ಕಂಥ ಒಂದು ನಿರ್ಣಯವನ್ನು ಅತಿ ಶೀಘ್ರದಲ್ಲೇ ಎರಡೂ ಪಕ್ಷದ ನಾಯಕರುಗಳು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಪ್ರಬಲ ಆಕಾಂಕ್ಷಿಗಳು ಕೂಡ ಅಂತ ಹೇಳಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ನಾನು 4 ವರ್ಷಗಳ ಕಾಲ ಪಕ್ಷದ ಸಂಘಟನೆಯಲ್ಲಿ 31 ಜಿಲ್ಲೆಗಳಲ್ಲೂ ಇವತ್ತು ನಾನು ಪ್ರವಾಸವನ್ನು ಪಾದಯಾತ್ರೆ ಕಳೆದ ನಂತರ ಪ್ರಾರಂಭವನ್ನು ಮಾಡ್ತಾ ಇದ್ದೇನೆ. ಕಟ್ಟ ಕಡೆಯ ವ್ಯಕ್ತಿ ಇವತ್ತು ನಮ್ಮ ಕಾರ್ಯಕರ್ತರುಗಳು ಸಾಕಷ್ಟು ವರ್ಷಗಳಿಂದ ಇವತ್ತೇನು ಹೋರಾಟವನ್ನು ಮಾಡಿದ್ದಾರೆ, ಪಕ್ಷದ ಪರವಾಗಿ ಪಕ್ಷದ ದುಡಿಮೆಗೋಸ್ಕರ ಅತ್ಯಂತ ತ್ಯಾಗ ಮಾಡಿ ಇವತ್ತು ಈ ಪಕ್ಷವನ್ನು ಉಳಿಸಿದ್ದಾರೆ. ಅಂಥ ಕಾರ್ಯಕರ್ತರು ಕೂಡ ಮುಂದಿನ ದಿನಗಳಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಾಗ ಅವ್ರನ್ನ ಗುರುತಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸ ಒಬ್ಬ ಯುವ ಕಾರ್ಯಕರ್ತನಾಗಿ ನಿಖಿಲ್ ಕುಮಾರಸ್ವಾಮಿ ಮಾಡ್ತಾರೆ.